ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಂಗೋ ತುಂಗತರಂಗ ಮಂಗಳಕರ ಶ್ರೀ ತುಂಗಭದ್ರಾ ತಟೆ ಪ್ರತ್ಯಸ್ತ ಧ್ವಜ ಪುಂಗವಾಲೆಲಸನ್ ಮಂತ್ರಾಲಯಕ್ಕೆ ಪುರೇ ನವ್ಯೇಂದ್ರೋಪಲ ನೀಲಭವ್ಯಕರ ಸದ್ಬೃಂದಾವನಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ರುವಂ ಮಂಗಳಂ. ರಾಘವೇಂದ್ರ ಸ್ವಾಮಿಗಳವರ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದಿನ ಸಂಚಿಕೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವಿವಾಹ ಮತ್ತು ಅವರ ಸಾಂಸಾರಿಕ ಜೀವನ, ಆ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಗಳನ್ನು ಎದುರಿಸಿದರು ಎಂಬುದನ್ನು ನಿಮಗೆ ತಿಳಿಸಿಕೊಡಲು ರಾಘವೇಂದ್ರ ಸ್ವಾಮಿಗಳವರ ಪ್ರೇರಣೆ ಮತ್ತು ಇಚ್ಛೆಯಾಗಿದೆ. ನಮಸ್ಕಾರ. ತಿಮ್ಮಣ್ಣ ಭಟ್ಟರ ನಿಧನಾನಂತರವೂ ಅವರ ಪತ್ನಿ ಗೋಪಿಕಾಂಬ, ಮಗ ಗುರುರಾಜ, ಅವನ ಹೆಂಡತಿ ಮತ್ತು ವೆಂಕಟನಾಥ ಇವರು ಕಾವೇರಿ ಪಟ್ಟಣ ಅಗ್ರಹಾರದಲ್ಲಿಯೇ ವಾಸ ಮಾಡುತ್ತಿದ್ದರು. ಯಾವಾಗ ಅಂದರೆ ತಿಮ್ಮಣ್ಣ ಭಟ್ಟರು ಅವರ ನಿಧನದ ನಂತರ. ವೆಂಕಟನಾಥರಿಗೆ ಸುಮಾರು 19ರಿಂದ 20 ವರ್ಷ ಪ್ರಾಯವಾಗಿತ್ತು. ತಾಯಿ ಗೋಪಿಕಾಂಬೆ ಮತ್ತು ಅಣ್ಣ ಗುರುರಾಜ ಇವರು ಇವನಿಗೆ ಅನುರೂಪಳಾದ ಕನ್ಯೆಯನ್ನು ತಂದು ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದರು. ಆ ಸಮಯದಲ್ಲಿ ಕಾವೇರಿ ಪಟ್ಟಣ ಅಗ್ರಹಾರಕ್ಕೆ ಸಮೀಪದಲ್ಲಿದ್ದ ಇನ್ನೊಂದು ಅಗ್ರಹಾರಕ್ಕೆ ಕಾರ್ಯಾರ್ಥಿಯಾಗಿ ಬಂದಿದ್ದ ಗುರುರಾಜಾಚಾರ್ಯರಿಗೆ ಸತ್ಕುಲ ಪ್ರಸೂತರಾದ ಬ್ರಾಹ್ಮಣ ದಂಪತಿಗಳ ಪರಿಚಯ ಆಯಿತು. ಸರಸ್ವತಿ ಎಂಬ ಹೆಸರಿನ ವಿವಾಹ ವಯಸ್ಕಳಾದ ಕನ್ಯೆ ಇದ್ದಳು ಅವರಿಗೆ. ಇವಳು ವೆಂಕಟನಾಥನ ಸಮಾನ ಕುಲದಲ್ಲಿ ಹುಟ್ಟಿದಳು. ಸರ್ವಾಂಶದಿಂದಲೂ ಸದ್ಗುಣಶೀಲಳಾದ ಕನ್ಯೆಯಾಗಿದ್ದಳು ಸರಸ್ವತಿ ವಿದ್ಯಾದೇವಿಯ ಅನುಗ್ರಹದಿಂದ ಹುಟ್ಟಿದವಳು. ಸರಹ ಸದೃಶವಾದ ನಾಭಿ ಉಳ್ಳವಳಾದ್ದರಿಂದ ಸರಸ್ವತಿ ಎಂಬ ನಾಮವನ್ನು ಹೊಂದಿದ್ದಳು. ಇವಳಲ್ಲಿ ವಿವೇಕ, ನೈಪುಣ್ಯ, ವಿನಯ, ದಾಕ್ಷಿಣ್ಯ, ಪತಿಯಾಗುವನಲ್ಲಿ ಪೂಜ್ಯ ಭಾವನೆ ಇವು ಸ್ವಾಭಾವಿಕವಾಗಿದ್ದವು. ಇಂಥವಳನ್ನು ವೆಂಕಟನಾಥನಿಗೆ ಪತ್ನಿಯಾಗಿ ತಂದುಕೊಳ್ಳಲು ಗುರುರಾಜಾಚಾರ್ಯರು ಆಶಿಸಿದ್ದರು. ವಸಂತಕಾಲ ಬಂತು. ಮದುವೆಗೆ ಮುಂಚೆ ಒಟ್ಟು ವೆಂಕಟನಾಥನಿಗೆ ಸಮವರ್ತನ ಪೂರ್ವಭಾವಿಯಾಗಿ ಪ್ರಾಜಾಪತ್ಯ, ಸೌಮ್ಯ, ಆಗ್ನೇಯ, ವೈಶ್ವದೇವ 4 ವ್ರತಗಳೂ 5ನೆಯದಾದ ಸಮುದ್ರ ಸ್ನಾನವೂ ಮುಗಿದಿತ್ತು. ವೆಂಕಟನಾಥನು ಪ್ರತಿದಿನವೂ ಶ್ರೀಮಧ್ವಾಚಾರ್ಯರಿಂದ ರಚಿತವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ಸತ್ಕಾಲಕ್ಷೇಪಕ್ಕೋಸ್ಕರವಾಗಿ ಲೇಖನ ಮಾಡುತ್ತಿದ್ದನು. ಹೀಗಿರುವಾಗ ಒಂದು ದಿನ ತಾಯಿ ಗೋಪಿಕಾಂಬೆಯು ವಿವಾಹಯೋಗ್ಯಳಾದ ಸರಸ್ವತಿ ವಿಷಯವನ್ನು ಅವನ ಕಿವಿಯ ಮೇಲೆ ಹಾಕಿದಳು. ಅಣ್ಣ ಗುರುರಾಜ ತಾಯಿ ಗೋಪಿಕಾಂಬ ಒಪ್ಪಿಕೊಂಡ ಮೇಲೆ ತನ್ನ ಅಭ್ಯಂತರವಿಲ್ಲವೆಂದು ವೆಂಕಟನಾಥನು ತಿಳಿಸಿದನು. ತಾಯಿಯ ಅನುಮತಿಯಿಂದ ವಿವಾಹ ನಿಶ್ಚಯವಾಯಿತು. ನಾವು ಈ ವಿವಾಹಕ್ಕೆ ಒಪ್ಪಿಕೊಂಡಿದ್ದೇವೆ, ಅದಕ್ಕಾಗಿ ನಿಮ್ಮ ಊರಿಗೆ ಬರುತ್ತೇವೆ ಎಂದು ನೀವು ಲಗ್ನ ಕಾರ್ಯಕ್ಕೆ ಸಿದ್ಧ ಮಾಡಿಕೊಳ್ಳಿ ಎಂದು ಪತ್ರ ಬರೆದರು. ಅನಂತರ ತಾಯಿ ಗೋಪಿಕಾಂಬ ಮತ್ತು ಅಣ್ಣ ಗುರುರಾಜಾಚಾರ್ಯರು ಮತ್ತಿತರ ಸ್ನೇಹಿತರು ಕೂಡ ಬಂಧು ಜನರು ಇವರೆಲ್ಲರೂ ಕೂಡಿ ಹೆಣ್ಣಿನ ಕಡೆಯವರಿದ್ದ ಅಗ್ರಹಾರವನ್ನು ಸೇರಿದರು. ಹೀಗೆ ಬಂದ ವೆಂಕಟನಾಥನೆಂಬ ವರನನ್ನು ಸತ್ಕರಿಸಲು ಕನ್ಯಾಪಿತೃಗಳು ಆದರದಿಂದ ಸ್ವಾಗತಿಸಿದರು. ಬಹು ಸಮರ್ಥನಾದ ಈ ವರನು ಮುಂದೆ ಅತ್ತೆ ಮಾವ ಆಗುವವರನ್ನು ನಮಸ್ಕರಿಸಿದನು. ಅವರೂ ಸಹ ಯೋಗ್ಯವಾದ ಆಶೀರ್ವಾದ ಮಾಡಿದರು. ವಧುವಿನ ಕಡೆಯವರು ವರನನ್ನು ನೋಡಿ ಬಹಳ ಸಂತೋಷಪಟ್ಟು ಪರಸ್ಪರ ಆಲಿಂಗಿಸಿಕೊಂಡರು. ವರನಿಗಿಂತಲೂ ಚಿಕ್ಕವರು ಪ್ರಣಾಮ ಮಾಡಿದರು. ಹಿರಿಯರು ಆಶೀರ್ವಾದ ಮಾಡಿದರು. ಅಲ್ಲಿ ಬಂದಿದ್ದವರೆಲ್ಲರೂ ಕೂಡ ಆ ರಾತ್ರಿ ಮನೆಯಲ್ಲಿ ಸಂತೋಷದಿಂದ ಸುಖವಾಗಿ ಕಳೆದರು. ಮರುದಿನ ಬೆಳಗ್ಗೆ ಸೂರ್ಯೋದಯ ನಂತರ ಎಲ್ಲರೂ ಸ್ನಾನ ಮಾಡಿ ಆನಿಕವನ್ನು ಪೂರೈಸಿದರು. ಕನ್ಯಾಪಿತೃಗಳು ಕಾಶಿಯಾತ್ರೆಯ ಸಮಯದಲ್ಲಿ ವರನನ್ನು ಪೂಜಿಸಿದರು. ನವಗ್ರಹಗಳಿಗೂ ಕುಲದೇವತೆಗಳಿಗೂ ಪೂಜೆ ಮಾಡಿ ವರನಿಗೆ ವಸ್ತ್ರಾವ್ಯಲಂಕಾರಗಳನ್ನು ಕೊಟ್ಟರು. ವಿವಾಹದ ಅಂಗವಾಗಿ ಮಧುಪರ್ಕದಿಂದ ಆಧರಿಸಿ ಅನಂತರ ಸುಮುಹೂರ್ತದಲ್ಲಿ ಸರಸ್ವತಿಯನ್ನು ಕನ್ಯಾದಾನ ಮಾಡಿದರು. ಆ ಸಮಯದಲ್ಲಿ ವಧೂವರರು ಪರಸ್ಪರ ಅವಲೋಕನವನ್ನು ಮಾಡಿದರು. ಅನಂತರ ಸರ್ವರೂ ವಧೂವರನನ್ನು ಆಶೀರ್ವದಿಸಿದರು. ಇದಾದ ನಂತರ ವಧುವಿಗೆ ತಾಯಿ ಮನೆಯವರು 2 ಮಾಂಗಲ್ಯಗಳನ್ನು ವರನಿಂದ ಕಟ್ಟಿಸಿದರು. ಕೊನೆಯಲ್ಲಿ ವಧೂವರನನ್ನು ಈ ರೀತಿ ಆಶೀರ್ವದಿಸಿದರು. ಈ ದಂಪತಿಗಳು ದೀರ್ಘಾಯುಷ್ಯರಾಗಲಿ, ಗುಣಾಢ್ಯರಾದ 8 ಗಂಡು ಮಕ್ಕಳನ್ನು ಹೊಂದಲಿ.
ಧನ್ಯರಾದ ಇವರು ಶೋಭಾಯಮಾನ ಸಂಗತಿಯನ್ನು, ಅದು ಒಳ್ಳೆಯ ಸಂತತಿಯನ್ನು, ಸೌಖ್ಯವನ್ನು, ಧಾನ್ಯ, ಗೋ ಸಮೃದ್ಧಿಯನ್ನು ಹೊಂದಲಿ. ಇಂದ್ರನಿಗೆ ಇಂದ್ರಾಣಿಯಂತೆಯೂ, ಲೋಕೇಶನಾದ ಬ್ರಹ್ಮನಿಗೆ ವಾಣಿಯಂತೆಯೂ, ಗೋವಿಂದನಿಗೆ ಕ್ಷೀರಸಾಗರ ಕನ್ಯೆಯಂತೆಯೂ, ನೀಲಕಂಠನಾದ ಶಿವನಿಗೆ ಗಿರೀಂದ್ರ ಕನ್ಯೆಯಂತೆಯೂ, ಈ ಸರಸ್ವತಿ ನಾಮಕ ವಧುವು ಈ ವೆಂಕಟನಾಥ ನಾಮಕ ವರನಿಗೆ ಅನುರೂಪಳಾಗಿರಲಿ ಎಂದು ಆಶೀರ್ವದಿಸಿದರು. ಈ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ವಿವಾಹ ನಂತರ ಸ್ವಲ್ಪ ಕಾಲದಲ್ಲಿಯೇ ತಾಯಿ ಗೋಪಿಕಾಂಬ ಸ್ವರ್ಗಸ್ಥಳಾದಳು. ಈ ದುಃಖವನ್ನು ಮರೆಸುವಂತೆ ವೆಂಕಟನಾಥ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು. ಆ ಮಗುವಿಗೆ ಲಕ್ಷ್ಮೀನಾರಾಯಣನೆಂದು ನಾಮಕರಣ ಮಾಡಿದರು. ಅವನ ಬಾಲಲೀಲೆಯನ್ನು ನೋಡಿಕೊಂಡು ತಮ್ಮ ಬಡತನವನ್ನು ಮರೆತರು. ಕೆಲವು ಕಾಲ ಕಾವೇರಿ ಪಟ್ಟಣ ಅಗ್ರಹಾರದಲ್ಲಿಯೇ ಬಡತನದಿಂದಲೇ ವಾಸ ಮಾಡ್ತಿದ್ರು. ವೆಂಕಟನಾಥ ದಂಪತಿಗಳು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಲು ಕುಲಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರನ್ನು ಸೇರಲು ಆಶಿಸಿದ್ದರು. ತುಂಡೀರ ಮಂಡಲದ ಕಾವೇರಿ ಪಟ್ಟಣದಿಂದ ಚೋಳಮಂಡಲದ ವಿದ್ಯಾನಗರವೆಂದು ಪ್ರಸಿದ್ಧವಾಗಿದ್ದ ಕಾವೇರಿ ತೀರದಲ್ಲಿದ್ದ ಕುಂಭಕೋಣಕ್ಕೆ ಪತ್ನಿ ಪುತ್ರ ಸಹಿತನಾಗಿ ಹೊರಟರು. ಇವರ ವಿವಾಹದ ಕಾಲಮಾನವು ನಿಮಗೆ ತಿಳಿಸಲು ಹೇಳಬೇಕಂದ್ರೆ ಶೀರ್ಷಕ್ಕೆ 1525ನೇ ಅಂದನಾಮ ಸಂವತ್ಸರದಲ್ಲಿ, ಅಂದರೆ ಕ್ರಿಸ್ತಶಕ 1614 ಅವತ್ತರಂದು ವೈಭವದಿಂದ ವಿವಾಹವನ್ನು ನೆರವೇರಿಸಿದ್ದು. ಕುಂಭಕೋಣವು ಶ್ರೀ ಕುಂಬೇಶ್ವರ ಸ್ವಾಮಿಯಿಂದ ಪ್ರಸಿದ್ಧಿ ಪಡೆದ ಕ್ಷೇತ್ರ. ಇದನ್ನು ಅಗಸ್ತ್ಯ ಋಷಿಗಳು ಪ್ರತಿಷ್ಠಿಸರೆಂದು ಹೇಳ್ತಾರೆ. ಇಲ್ಲಿನ ಮಹಾಮೋಘ ಕೊಳದಲ್ಲಿ 12 ವರ್ಷಕ್ಕೊಂದಾವರ್ತಿ ಗಂಗೆ ಬದಲಾದ ಸಮಸ್ತ ಪುಣ್ಯ ತೀರ್ಥಗಳು ಬಂದು ಸೇರುವೆವೆಂದು, ಆ ಸಮಯದಲ್ಲಿ ಸ್ನಾನ ಮಾಡಿ ವಿಶೇಷ ಪುಣ್ಯ ಲಾಭವೆಂದು ಒಂದು ನಂಬಿಕೆ ಇದೆ. ಅದರಿಂದ ಇಲ್ಲಿನ ಮಹಾಮೋಘ ಕೊಳದಲ್ಲಿ ಸಹಸ್ರಾರು ಜನರು ಆ ಸಮಯದಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜಾದಿಗಳನ್ನು ಸಲ್ಲಿಸುತ್ತಾರೆ. ಈ ಊರು ದೇವಾಲಯಗಳ ನಗರವೆಂದು ಹೆಸರು ಪಡೆದಿದೆ. ಇಲ್ಲಿ ಚಕ್ರಪಾಣಿ, ಸಾರಂಗಪಾಣಿ, ಕೋದಂಡಪಾಣಿ, ಕೋದಂಡರಾಮ ಮಂದಿರಗಳು ಶಿಲ್ಪಕಲೆಯ ತವರಾಗಿದೆ. ಇಲ್ಲಿನ ಅನೇಕ ಮಠ ಮಂದಿರಗಳು, ಗುರುಕುಲಗಳು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಾ ಬಂದಿದೆ. ಇಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಮುಂತಾದ ಪೀಠಗಳು ತಮ್ಮ ತಮ್ಮ ಧರ್ಮದ ಶ್ರದ್ಧಾಳುಗಳನ್ನು ಆಕರ್ಷಿಸುತ್ತಾ ಬಂದಿದೆ. ಇದಕ್ಕೆ ವಿದ್ಯಾನಗರವೆಂದೇ ಪ್ರಸಿದ್ಧಿ. ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನವು ಕಾವೇರಿ ತೀರದಲ್ಲಿ ವಿರಾಜಮಾನವಾಗಿದ್ದು, ಅವರ ಶಿಷ್ಯರಾದ ಶ್ರೀ ಸುಧೀಂದ್ರ ತೀರ್ಥರು ಗುರುಗಳಾಗಿ ದ್ವೈತ ಬಾಂಧವರಿಗೆ ಮಾರ್ಗದರ್ಶನ ಮಾಡುತ್ತಾ ಆಸ್ತಿಕ ಭಾವನೆಯನ್ನು ದೃಢಪಡಿಸುತ್ತಾ ಅವರು ತಮ್ಮ ಕಾಲದ ವಿದ್ವಾಂಸರನ್ನೆಲ್ಲ ಅಗ್ರಗಣ್ಯರೆಂದು, ಪ್ರತಿವಾದ ಭಯಂಕರರೆಂದು ಪ್ರಸಿದ್ಧಿ ಪಡೆದಿದ್ದರು. ಶ್ರೀ ಸುಧೀಂದ್ರ ತೀರ್ಥರು ಅಪ್ಪಯ್ಯ ದೀಕ್ಷಿತರನ್ನು ಮತ್ತು ವಿಶಿಷ್ಟಾದ್ವೈತ ಪಂಡಿತರಾದ ಶ್ರೀ ಶ್ರೀನಿವಾಸ ತಾತಾಚಾರ್ಯರನ್ನು ವಾದದಲ್ಲಿ ಸೋಲಿಸಿ ದೊರೆ ರಘುನಾಥ ನಾಯಕರಿಂದ ಸನ್ಮಾತರಾಗಿದ್ದರು. ಅಲ್ಲದೆ ಅದ್ವೈತ ಮತವನ್ನು ಖಂಡಿಸಿ ದ್ವೈತ ಮತದ ಸಿದ್ಧಾಂತಗಳನ್ನು ವಿವರಿಸಿ ಅನೇಕ ಗ್ರಂಥಗಳನ್ನು ರಚಿಸಿದ್ದರು. ಇವರಲ್ಲಿ ತಾನು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಬೇಕೆಂದು, ಸಾಧ್ಯವಾದರೆ ಅದಕ್ಕೆ ಪಾಮರರ ಸಲುವಾಗಿ ಒಂದು ವಿವರಣೆ ಬರೆಯಬೇಕೆಂದು ವೆಂಕಟನಾಥನ ಬಹುದಿನದ ಆಸೆಯಾಗಿತ್ತು. ಸದ್ಯಕ್ಕೆ ಅದು ಈಡೇರುವಂತೆ ಕಾಣಲಿಲ್ಲ. ರಾಯರ ಭಕ್ತರೇ, ಈ ಗ್ರಂಥವನ್ನೇ ನಿಮ್ಮ ಮನೆಯಲ್ಲಿ ಅಥವಾ ಎಲ್ಲ ಗುರುರಾಯರ ಶಿಷ್ಯರ ಮತ್ತು ಭಕ್ತರ ಮನೆಯಲ್ಲಿರುವ ಪರಿಮಳ ಗ್ರಂಥವೆಂಬುದೇ ಈ ಗ್ರಂಥದ ಉದ್ದೇಶ. ಶ್ರೀ ರಾಘವೇಂದ್ರ ಸ್ವಾಮಿಗಳವರೆಗೆ, ಅಂದರೆ ವೆಂಕಟನಾಥ ಆಗಿದ್ದಾಗ ಹೇಳುವ ಮಾತಿದು. ಕಾವೇರಿ ಪಟ್ಟಣದಿಂದ ಬರುವವರೆಗೂ ಕುಂಭಕೋಣದಲ್ಲಿ ಎಂತೋ ಹೇಗೋ ಸ್ವಾಮಿಗಳು ಊರಿನಲ್ಲಿರ್ತಾರೋ ಸಂಚಾರದಲ್ಲಿರ್ತಾರೋ ಅವರಿಗೆ ಮೊದಲೇ ಸುದ್ದಿ ಕೊಡದೆ ತಾನು ಹೊರಟು ಬಂದದ್ದು ತಪ್ಪಾಗಲಿಲ್ಲವೇ ಎಂದು, ಒಂದು ವೇಳೆ ಸ್ವಾಮಿಗಳು ಊರಿನಲ್ಲಿದ್ದರೂ ಅವರು ತನ್ನನ್ನು, ಸಂಸಾರಿಯಾದ ತನ್ನನ್ನು ಮೊದಲಿನ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಾ ಬರುತ್ತಾರಾ? ತನ್ನ ಬಳಿಗೆ ಅಸೂಯಾಗ್ರಸ್ತರಾಗಿರುವ ಮಠದ ಕೆಲವು ಶಿಷ್ಯರು ಸ್ವಾಮಿಗಳ ಮನಸ್ಸನ್ನು ತನ್ನ ವಿರುದ್ಧವಾಗಿ ತಿರುಗಿಸಿದ್ದರೆ ಹೇಗೆ? ಕಾವೇರಿ ಪಟ್ಟಣವನ್ನು ಹೇಗೋ ಬಿಟ್ಟು ಬಂದಂದಾಗಿದೆ. ಲೋಕ ವಿಶಾಲವಾಗಿದೆ. ಈ ವಿಶಾಲ ಜಗತ್ತಿನಲ್ಲಿ
ತನ್ನ ಹಾಗೂ ತನ್ನ ಪತ್ನಿ ಪುತ್ರರ ಹೊಟ್ಟೆಗೆ ಎಲ್ಲಾದರೂ ಹೇಗಾದರೂ ಒಂದಿಷ್ಟು ಗಂಜಿ ಸಂಪಾದಿಸಿಕೊಳ್ಳಬಹುದು. ಏನೂ ಇಲ್ಲದಿದ್ದರೆ 4 ಮನೆಯ ಭಿಕ್ಷೆಯಿಂದ ಜೀವನ ನಡೆಸಬಹುದು. ಬ್ರಾಹ್ಮಣರಿಗೆ ಮಧುಕರಿ ವೃತ್ತಿ ನಿಷಿದ್ಧವಲ್ಲ. 10 ಹುಡುಗರಿಗೆ ಪಾಠ ಹೇಳಿಕೊಟ್ಟರೂ ಚರಿತಾರ್ಥ ಕಳೆದು ಹೋಗುತ್ತದೆ. ಕುಂಭಕೋಣ ದೊಡ್ಡ ನಗರ, ಪರಿಚಿತರು ಇಲ್ಲ. ಇಲ್ಲಿ ತಾವು ಯಾವ ಕಾರ್ಯ ಕೈಗೊಂಡರೂ ಅಪಮಾನವಿಲ್ಲ. ಕದ್ದು ತಿಂದರೆ ಅಪಮಾನ, ಮೋಸ ಮಾಡಿದರೆ ಹೀನಾಯ. ಸೋಮಾರಿಯಾಗಿ ಜೀವನ ಸಾಗಿಸಿದರೆ ತಲೆ ತಗ್ಗಿಸಬೇಕು. ಬ್ರಾಹ್ಮಣ್ಯಕ್ಕೆ ಭಂಗಬಾರದ ಯಾವ ವೃತ್ತಿಯನ್ನು ಹಿಡಿದರೆ ತಾನೇಕೆ ತಲೆ ತಗ್ಗಿಸಬೇಕು ಎಂದು ಅವರೇ ಆತ್ಮವಿಮರ್ಶೆ ಮಾಡಿಕೊಂಡರು. ಹೇಗೋ ಇಲ್ಲಿಗೆ ಹೊರಟು ಬಂದದ್ದಾಗಿದೆ. ಸ್ವಾಮಿಗಳು ತಮಗೆ ಅವಕಾಶ ನೀಡಿದರೂ ಅಷ್ಟೇ, ನೀಡದಿದ್ದರೂ ಪರವಾಗಿಲ್ಲ. ತಾವಂತೂ ಕುಂಭಕೋಣವನ್ನು ಬಿಟ್ಟು ಊರಿಗೆ ಹಿಂದಿರುಗಿ ಹೋಗಬಾರದು. ಒಮ್ಮೆ ಅಲ್ಲಿನ ನೀರಿನ ಋಣ ಕಡಿದುಕೊಂಡು ಬಂದ ಮೇಲೆ ಎಂಥ ಪ್ರಸಂಗದಲ್ಲೂ ಹಿಂದಿರುಗಿ ಹೋಗಬಾರದು. ತಮ್ಮ ಭವಿಷ್ಯವನ್ನು ಕುಂಭಕೋಣದಲ್ಲಿಯೇ ಪರೀಕ್ಷಿಸಬೇಕು. ಬದುಕಿದರೂ ಇಲ್ಲೇ ಬದುಕಬೇಕು, ಬದುಕಿಲ್ಲದಿದ್ದರೂ ಇಲ್ಲಿಯೇ ಸಾಯಬೇಕು ಎಂದು ದೃಢ ನಿಶ್ಚಯದಿಂದ ವೆಂಕಟನಾಥನು ಬಂದು ಆ ದಿನ ಪ್ರಾತಃ ಕಾಲದ ಪೂಜೆಗೆ ಸಿದ್ಧತೆ ನಡೆಸುತ್ತಿದ್ದ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಮುಂದೆ ಬಂದು ನಿಂತಿದ್ದನು. ಗುರುಗಳಿಗೆ ಕೂಡಲೇ ಗುರುತು ಹತ್ತಿತು. ಅವರು ವಿಶ್ವಾಸದಿಂದ ಮಾತನಾಡಿಸಿದರು. ತಾಯಿ ಹಸುವಿಗೆ ಎಂಥ ದೊಡ್ಡ ಮಂದೆಯಲ್ಲಿಯೂ ತನ್ನ ಕರು ಪತ್ತೆಯಾಗುವುದಿಲ್ಲವೇ? ಸುಧೀಂದ್ರ ತೀರ್ಥ ಸ್ವಾಮಿಗಳು ತಮ್ಮ ಶಿಷ್ಯನನ್ನು ಗುರುತಿಸಿ ಅವನನ್ನು ಸಾಂತ್ವವಚನಗಳಿಂದ ಸ್ವಾಗತಿಸಿ ಪ್ರೀತಿಯಿಂದ ಬರಮಾಡಿಕೊಂಡರು. ಎಷ್ಟೆಂದರೂ ಮಹಾತ್ಮರೇ ಅಲ್ಲವೇ? ವೆಂಕಟ ಭಟ್ಟರಿಗೆ ಸಂತೋಷವನ್ನುಂಟು ಮಾಡುವ ಒಂದು ಉದ್ಯೋಗ ಶ್ರೀಮಠದಲ್ಲಿ ದೊರಕಿತು. ಅವನು ಪ್ರತಿದಿನ ಕಾವೇರಿಯಲ್ಲಿ ಸ್ನಾನ ಮಾಡಿ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ದರ್ಶನಕ್ಕೆ ಬರುತ್ತಿದ್ದ. ಅವರೊಡನೆ ಕುಶಲ ವಾರ್ತೆಯನ್ನು ಆಡಿದ ಮೇಲೆ ತನಗಾಗಿ ಕಾದಿರುತ್ತಿದ್ದ ಮಠದ ಶಿಷ್ಯರಿಗೂ ಒಟುಗಳಿಗೂ ಹೊರಗಿನಿಂದ ವೇದಾಧ್ಯಯನ ಮಾಡಲು ಅಲ್ಲಿಗೆ ಬರುತ್ತಿದ್ದ ಬಾಲಕರಿಗೂ ಕೂಡ ಅವರವರ ಹಂತಕ್ಕೆ ಅನುಗುಣವಾಗಿ ಅಮರಕೋಶ, ವ್ಯಾಕರಣ, ಛಂದಸ್ಸು, ಅಲಂಕಾರ ಶಾಸ್ತ್ರ, ಪುರಾಣ, ಶ್ರುತಿ, ಸ್ಮೃತಿ, ವೇದಾಗಮಗಳು, ಶ್ರೀಮಧ್ವಾಚಾರ್ಯರ, ಶ್ರೀ ಜಯತೀರ್ಥರ, ಶ್ರೀ ವ್ಯಾಸರಾಯರ ಗ್ರಂಥಗಳನ್ನು ಕುರಿತು ಪಾಠ ಪ್ರವಚನ ನಡೆಸುತ್ತಿದ್ದರು. ಇದು ಮುಗಿಯುತ್ತಿದ್ದಂತೆ ಸ್ವಾಮಿಗಳ ಮೂಲರಾಮನ ಪೂಜೆಗೆ ಅಣಿಯಾಗ್ತಿತ್ತು. ಅದರಲ್ಲಿ ಪಾಲ್ಗೊಂಡು ಪೂಜಾ ಸಮಯದಲ್ಲಿ ಸ್ವಾಮಿಗಳ ಕೋರಿಕೆಯಂತೆ ವೀಣೆಯನ್ನು ನುಡಿಸಿ ಸಂಗೀತ ಸೇವೆ ಸಲ್ಲಿಸುತ್ತಿದ್ದರು. ಇದು ಅವರಿಗೆ ಅತ್ಯಂತ ಪ್ರಿಯವಾದ ಕಾರ್ಯವಾಗಿತ್ತು. ವೀಣಾ ವಿದ್ಯೆ ವೆಂಕಟ ಭಟ್ಟರ ಮನೆತನಕ್ಕೆ ಪಾರಂಪರ್ಯವಾಗಿ ಬಂದಿದ್ದ ಕಲೆಯಾಗಿತ್ತು ಅಂತ ಹೇಳ್ಬೋದು. ತಾತ ಮುತ್ತಾತರ ಕಾಲದಿಂದಲೂ ಕೂಡ ವೈಣಿಕ ವಂಶದವರೆಂದೇ ಅವರು ಹೆಸರಾಗಿದ್ದರು. ವೈಣಿಕ ಕನಕಾಚಲ ಭಟ್ಟರು ತಮ್ಮ ವೀಣಾವಾದನ ಕಲೆಯಿಂದ ಕೃಷ್ಣದೇವರಾಯನ ಆಸ್ಥಾನ ವಿದ್ವಾಂಸರಾಗಿ ರಾಜಮನ್ನಣೆ ಪಡೆದಿದ್ದರು. ನಿಮಗೆಲ್ಲ ಗೊತ್ತಿದೆ. ಅವರ ಮೊಮ್ಮಗ ವೆಂಕಟ ಭಟ್ಟರು ಗುರುಪೀಠದಿಂದ ಗೌರವಿಸಲ್ಪಟ್ಟಿದ್ದರು. ಅವರ ಅಣ್ಣ ಗುರುರಾಜ ಭಟ್ಟನು ಕೂಡ ತಂದೆ ತಿಮ್ಮಣ್ಣ ಭಟ್ಟರು, ತಾತ ಕನಕಾಚಲ ಭಟ್ಟರು ತಮ್ಮದೇ ಆದ ಯೋಗ್ಯತೆಯಿಂದ ವೈಣಿಕ ಶಿಖಾಮಣಿಗಳಾಗಿ ಅವರ ಜೀವನಕ್ಕೆ ಅದನ್ನು ಆಶ್ರಯಿಸಿರಲಿಲ್ಲ ಅಷ್ಟೇ. ವೆಂಕಟನಾಥನು ಸಹಜವಾಗಿಯೂ ವಿದ್ವಾಂಸನಾಗಿದ್ದರೂ ಕೂಡ ಒಣ ವೇದಾಂತಿಯಾಗಿರಲಿಲ್ಲ. ಅವರು ಹೃದಯವಿಲ್ಲದ ಶುಷ್ಕ ಪಾಂಡಿತ್ಯನಾಗಿರಲಿಲ್ಲ. ಭಾವ ಬುದ್ಧಿಗಳ ಅಪೂರ್ವ ಸಂಗಮ ಅವನ ವ್ಯಕ್ತಿತ್ವವಾಗಿತ್ತು. ಅವನು ಶಾಸ್ತ್ರಬೋಧೆ ವ್ಯಾಖ್ಯಾತಕ್ಕೆ ನಿಂತರೆ ಅವನಂತಹ ನಿಷ್ಠುರ ಪ್ರತಿವಾದ ಭಯಂಕರನು ಇರುತ್ತಿರಲಿಲ್ಲ. ಅವರೆಂದಿಗೂ ಬುದ್ಧಿಯನ್ನು ಶ್ರೇಷ್ಠವೆಂದು, ಹೃದಯದ ಭಾವವನ್ನು ಕನಿಷ್ಠವೆಂದು ತಿಳಿದಿರಲಿಲ್ಲ. ಭಾವನೆ ಇಲ್ಲದೆ ಜೀವನದಲ್ಲಿ ಮಾಧುರ್ಯವಿಲ್ಲ ಎಂದು ತಿಳಿದಿದ್ದನು. ಅವನಿಗೆ ಲೋಕಾನುಕಂಪ, ದೀನದಲಿತರಲ್ಲಿ ಅಂತಃಕರಣ, ಸಹಾನುಭೂತಿಗಳು ಸ್ವಾಭಾವಿಕವಾಗಿ ಅವನ ಗುಣಗಳಾಗಿದ್ದವು. ದುಃಖದಲ್ಲಿರುವವರು, ಆರ್ತರು, ದೀನದಲಿತರು ಎಂದರೆ ಅವನ ಮನಸ್ಸು ಕರೆಗೆ ನೀರಾಗುತ್ತಿತ್ತು. ಇವತ್ತು ಕೂಡ ರಾಘವೇಂದ್ರ ಸ್ವಾಮಿಗಳವರಿಗೆ ಭಕ್ತರೆಂದರೆ ಪರಮ ಪ್ರೀತಿಯಲ್ಲವೇ? ಅವರಿಗೆ ತಾನು ಯಾವುದೇ ಸಹಾಯ ಮಾಡುವ ಸ್ಥಿತಿಯಲ್ಲಿ ತನ್ನನ್ನು ಭಗವಂತನೂ ಇರಿಸಿಲ್ಲವಲ್ಲ ಎಂದು ಸಂಕಟಪಟ್ಟು ಅವರಿಗಾಗಿ ಕಣ್ಣೀರು ಸುರಿಸುತ್ತಿದ್ದನು. ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಬಳಿ ಅವರ ಅಭಿಮಾನದ ಪುತ್ರನಾಗಿ ಶಿಷ್ಯನಾಗಿ ನಿಂತ ಮೇಲೂ ತನ್ನ ಪೂರ್ವಜನ್ಮದ ಕರ್ಮವಶದಿಂದ ಘೋರ ದಾರಿದ್ರ್ಯಾವಸ್ಥೆಯಲ್ಲಿ ಇದ್ದರೂ ಕೂಡ ಅದಕ್ಕಾಗಿ ಕೊಣಗದೆ ಯದೃಚ್ಛಾಲಾಭದಿಂದ ಸಂತೃಪ್ತಿಯ ಜೀವನ ನಡೆಸುತ್ತಾ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದರು. ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು
ವೆಂಕಣ್ಣ ಭಟ್ಟರು ತಮ್ಮ ಬಳಿಗೆ ಬರುವುದನ್ನು ಜಾತಕ ಪಕ್ಷಿಯಂತೆ ಕಾಯ್ತಿದ್ರು. ಅವರು ಚೋಳ ದೇಶದ ಕುಂಭಕೋಣದಲ್ಲಿದ್ದರೂ ಕೂಡ ತುಂಡಿರ ದೇಶದ ಕಾವೇರಿ ಪಟ್ಟಣದಲ್ಲಿ ವೆಂಕಟನಾಥನ ಮನೆಯಲ್ಲಿ ನಡೆದಿದ್ದ ಎಲ್ಲಾ ಸಂಗತಿಗಳನ್ನು ಶಿಷ್ಯರಿಂದ ವಿಚಾರಿಸಿ ತಿಳಿದುಕೊಳ್ಳುತ್ತಿದ್ದರು. ಅವರಿಗೆ ವೀಣಾ ತಿಮ್ಮಣ್ಣ ಭಟ್ಟರ ಮರಣವು ತಿಳಿದಿತ್ತು. ವೆಂಕಣ್ಣನ ಉಪನಯನವೂ ಆದದ್ದು. ಅವನು ವಿದ್ಯಾಭ್ಯಾಸಕ್ಕೆಂದು ಮಧುರೆಗೆ ಹೋದದ್ದು ತಿಳಿದಿತ್ತು. ಮಧುರೆಯಲ್ಲಿ ಅವನು 8 ವರ್ಷಗಳ ಕಾಲ ತರ್ಕ, ವ್ಯಾಕರಣ, ಮೀಮಾಂಸಾ ಶಾಸ್ತ್ರಗಳನ್ನು ಬಾಬಾ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ವ್ಯಾಸಂಗ ಮಾಡಿ ಊರಿಗೆ ಹಿಂತಿರುಗಿದ್ದು ಸಹ ತಿಳಿದಿತ್ತು. ಅವನಿಗೆ ವಿವಾಹವಾಗಿದ್ದು ಕೂಡ ತಿಳಿದಿತ್ತು. ಗೋಪಿಕಾಂಬೆಯ ನಿಧನವೂ ಕೂಡ ತಿಳಿದಿತ್ತು. ಈ ಅವಧಿಯಲ್ಲಿ ಅವರು ಒಮ್ಮೆಯಾದರೂ ಶ್ರೀಮಠದ ಕಡೆ ಬರಬಹುದೆಂದು ನಿರೀಕ್ಷಿಸುತ್ತಿದ್ದರು. ಆದರೆ ಧರ್ಮ ಕರ್ಮಯೋಗ ಈ ಘಟನೆಗೆ ಒದಗಿರಲಿಲ್ಲ. ತಾವಾದರೂ ವೆಂಕಣ್ಣ ಭಟ್ಟನನ್ನು ನೋಡುವ ಉತ್ಸುಕತೆ ತುಂಬಿತು. ಆದರೆ ಏಕೋ ಹಿಂಜರಿದರು. ಶ್ರೀ ಮೂಲರಾಮನ ಚಿತ್ತದಲ್ಲಿ ತಮ್ಮಿಬ್ಬರ ಸಮಾಗಮ ಬರೆದಿದ್ದರೆ ಅದನ್ನು ಯಾರೂ ತಪ್ಪಿಸಲಾರರೆಂದು ತಮ್ಮ ಮನಸ್ಸನ್ನು ಸಮಾಧಾನಪಡಿಸಿಕೊಂಡಿದ್ದರು. ಈಗ ವೆಂಕಣ್ಣ ಭಟ್ಟನು ಕುಟುಂಬ ಸಹಿತನಾಗಿ ದ್ವೈತ ವೇದಾಂತ ಶಾಸ್ತ್ರವನ್ನು ತಮ್ಮ ಬಳಿ ಉನ್ನತ ವ್ಯಾಸಂಗ ಮಾಡುವ ನಿಮಿತ್ತದಿಂದ ಕುಂಭಕೋಣಕ್ಕೆ ಬಂದಿದ್ದನು. ಇದು ಅವರಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿತ್ತು. ಸ್ವಾಮಿಗಳು ಊಟವಾದ ಮೇಲೆ ವೆಂಕಣ್ಣ ಭಟ್ಟನನ್ನು ಬಳಿಗೆ ಕರೆಸಿಕೊಂಡು ಅವನ ಕ್ಷೇಮ ಸಮಾಚಾರವನ್ನು, ಅವನ ಅಣ್ಣನ ಯೋಗಕ್ಷೇಮವನ್ನು ವಿಚಾರಿಸಿದರು. ಅನಂತರ ಪ್ರಮಾಣ ಪದ್ಧತಿ ಮೊದಲು ಮಾಡಿ ಶ್ರೀಮನ್ ನ್ಯಾಯ ಸುಧಾಗ್ರಂಥದವರಿಗೂ ಕೂಡ ಶ್ರೀ ಗುರುಗಳಿಂದ ಪಾಠ ಹೇಳಿಸಿಕೊಳ್ಳಲೆಂದೇ ತಾನು ಅಲ್ಲಿಗೆ ಬಂದ ಸಂಗತಿಯನ್ನು ತಿಳಿದರು. ಇದನ್ನು ಕೇಳಿ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿಗಳು ಮೌನವಾಗಿ ಕುಳಿತರು. ಹೆಚ್ಚಿನ ಮಾತು ಅವರ ಬಾಯಲ್ಲಿ ಹೊರಬೀಳಲಿಲ್ಲ. ಮಗು, ನಿನ್ನದು ಸತ್ಸಂಕಲ್ಪ. ನಾವು ನಿನ್ನನ್ನು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದೆವು. ಕಡೆಗೂ ಈ ನೆಪದಲ್ಲಾದರೂ ಬಂದೇ ಇಲ್ಲ. ತುಂಬ ಸಂತೋಷ ಆಯಿತು. ನೀನು ಇಲ್ಲಿ ನೆಮ್ಮದಿಯಿಂದ ಇದ್ದುಕೊಂಡು ಇಲ್ಲಿನ ಇತರ ವಿದ್ಯಾರ್ಥಿಗಳೊಡನೆ ಸೇರಿ ಶ್ರೀಮನ್ ನ್ಯಾಯ ಸುಧಾ ಮುಂತಾದ ಗ್ರಂಥಪಾಠವನ್ನು ಅಭ್ಯಾಸ ಮಾಡು ಎಂದು ಹೇಳಿ ಅವನ ಕುಟುಂಬ ಸಹಿತನಾಗಿರಲು ಬೇಕಾದ ಎಲ್ಲ ಅನುಕೂಲಗಳನ್ನು ಕಲ್ಪಿಸಲು ಮಠದ ದಿವಾನರಿಗೆ ಸೂಚಿಸಿದರು. ಅವನನ್ನು ಬೀಳ್ಕೊಟ್ಟರು. ಮಠದ ದಿವಾನರು ಬಂದು ವೆಂಕಣ್ಣ ಭಟ್ಟನನ್ನು ನಿಮ್ಮ ಗೃಹಕೃತ್ಯದ ಸಾಮಾನುಗಳು ಎಲ್ಲಿ ಎಂದು ಪ್ರಶ್ನಿಸಿದಾಗ ಅದಕ್ಕೆ ವೆಂಕಣ್ಣನು ಅರ್ಥಶೂನ್ಯವಾದ ನಗೆ ನಕ್ಕನು. ನಿಮ್ಮ ಹಾಸಿಗೆ ಬಟ್ಟೆಗಳ ಗಂಟು ಎಲ್ಲಿಟ್ಟಿದ್ದೀರಿ? ನಾನು ಹುಟ್ಟಿರುವುದೇ ಹಾಸಿಗೆ, ಒದ್ದಿರುವುದೇ ಒದ್ದಿಕೆ. ಭೂಮಿ ತಾಯಿಯ ತೊಡೆಯು ನನಗಾಗಿ ಕಾದಿರುವಾಗ ಬೇರೆ ಸುಪ್ಪತ್ತಿಗೆಯ ಅವಶ್ಯಕತೆ ನನಗಿಲ್ಲ ಎಂದು ವಿಷಣ್ಣನಾಗಿ ನಕ್ಕನು. ದಿವಾನರಿಗೆ ಅವನ ಮಾತು ಕೇಳಿ ಅವನ ದಾರಿದ್ರ್ಯ ಅರ್ಥವಾಗಬೇಕಿರಬೇಕು. ಅವರು ಮಠದಿಂದ ಒಂದು ಜೊತೆ ಪಂಚೆಯನ್ನು, ಸರಸ್ವತಿಗೆ ಸೀರೆ ಕುಪ್ಪಸಗಳನ್ನು ನೀಡಿ ಮಠದ ಬಳಿಯಲ್ಲಿ ಅವನ ಕುಟುಂಬ ಸಹಿತನಾಗಿ ವಾಸ ಮಾಡಲು ವ್ಯವಸ್ಥೆ ಮಾಡಿದರು. ವೆಂಕಣ್ಣ ಭಟ್ಟನು ಹಗಲೆಲ್ಲ ಮಠದಲ್ಲಿ ನಡೆಯುವ ಪೂಜೆ, ಪಾಠ, ಪ್ರವಚನಗಳಲ್ಲಿ ತೊಡಗುತ್ತಿದ್ದನು. ರಾತ್ರಿ ಆದ ಮೇಲೆ ತನ್ನ ಮುರುಕು ಮಂಟಪವನ್ನು ಸೇರಿ ಅಲ್ಲಿ ಇಲ್ಲಿ ಬಿದ್ದಿದ್ದ ತರಗೆಲೆ ಮತ್ತು ಪುರಲೆ ಕಡ್ಡೆಗಳನ್ನು ಒಟ್ಟು ಮಾಡಿ ಬೆಂಕಿಯನ್ನು ಮಾಡಿ ಅದರ ಬೆಳಕಿನಲ್ಲಿ ನಿದ್ರೆ ಬರುವವರೆಗೂ ತಾನು ಆ ದಿನ ಸ್ವಾಮಿಗಳಿಂದ ಕೇಳಿದ ಶ್ರೀಮನ್ ನ್ಯಾಯ ಸುಧಾಗ್ರಂಥದ ಪಾಠದ ಭಾಗವನ್ನು ಬರೆದಿಡುತ್ತಿದ್ದನು. ಜೊತೆಯಲ್ಲಿ ಶ್ರೀ ಜಯತೀರ್ಥರ ಶ್ರೀಮನ್ ನ್ಯಾಯ ಸುಧಾಗ್ರಂಥದ ಆ ಭಾಗಕ್ಕೆ ತನ್ನದೇ ಆದ ಸಾಧಾರಣ ಜನರಿಗೂ ತಿಳಿಯುವಂತಹ ಟಿಪ್ಪಣಿಯನ್ನು ಬರೆದಿಡುತ್ತಿದ್ದನು. ಆ ಟಿಪ್ಪಣಿಗೆ ಶ್ರೀಮನ್ ನ್ಯಾಯ ಸುಧಾ ಪರಿಮಳವೆಂಬ ಅನ್ವರ್ಥವಾದ ಹೆಸರನ್ನು ಇರಿಸಿದ್ದನು. ಈ ಶ್ರೀಮನ್ ನ್ಯಾಯ ಸುಧಾದ ಟಿಪ್ಪಣಿಗೆ ಪರಿಮಳ ಗ್ರಂಥವೇ ಎಲ್ಲರ ಮನೆಯಲ್ಲಿ ಇರುವುದು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ವೆಂಕಟನಾಥರು ಯಾವ ಯಾವ ದುಃಖಗಳನ್ನು ಅನುಭವಿಸಿದರು ಎಂಬುದನ್ನು ವಿವರವಾಗಿ ತಿಳಿಯೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ರಂಗೋ ತುಂಗತರಂಗ ಮಂಗಳಕರ ಶ್ರೀ ತುಂಗಭದ್ರಾತಟೆ ಪ್ರತ್ತಸ್ಥದ್ವಿಜ ಪುಂಗವಾಲಿಲಸನ್ ಮಂತ್ರಾಲಯಕ್ಕೆ ಪುರಿ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ಬೃಂದಾವನಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ರುವ ಮಂಗಳಂ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ.